Excel Techno School, Guruvayanikere, Venuru. Admission open now. ನಾನು ಇಲ್ಲಿಗೆ ನಾಗೇಂದ್ರರವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ. ಒಬ್ಬ ಉತ್ತಮವಾದಂತ ಶಾಸಕರನ್ನ ತಾವು ಪಡೆಯುವಂತ ಭಾಗ್ಯ ನಿಮ್ಗೆ ಸಿಕ್ಕಿದೆಯಲ್ಲ, ಈ ಮತದಾರರನ್ನ ಅಭಿನಂದಿಸಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಯಾರೇ ಒಬ್ಬ ಡಾಕ್ಟರ್ ಆಗಿ ವೃತ್ತಿ ಆಯ್ಕೆ ಮಾಡ್ಕೋಬೇಕಾದ್ರೆ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಆಯ್ಕೆ ಮಾಡ್ತಾರೆ. ನಾನು ಎನ್.ಟಿ. ಬೊಮ್ಮನವರು ಇಬ್ರು ಕೂಡ ಬಂಗಾರಪ್ಪನವರ ಶಿಷ್ಯರು. ನಾವಿಬ್ರು ಕೂಡ ಇಬ್ರು ಜೊತೆಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದವರು. ಇವತ್ತೇನು ಈ ಕಾರ್ಯಕ್ರಮವನ್ನ ಕೆರೆ ತುಂಬಿಸುವಂತ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಉಗ್ರಪ್ಪನವರು ಇಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಜವಾಬ್ದಾರಿ ತೆಗೆದುಕೊಂಡು ಬಂದಾಗ ಎನ್.ಟಿ. ಬೊಮ್ಮನವರು ಈ 74 ಕೆರೆಗಳೆಲ್ಲ ತುಂಬುವಂತ ವಿಚಾರವನ್ನು ನನ್ನ ಮುಂದೆ ಪ್ರಸ್ತಾವನೆ ಮಾಡಿದ್ರು. ಮಾಜಿ ಶಾಸಕರಾಗಿದ್ರು. ನಮ್ಮ ಸಂಯುಕ್ತ ಸರ್ಕಾರ ಅವತ್ತಿನ ಕಾಲದಲ್ಲಿ ಇತ್ತು. ಆಗ ಹೇಳಿದ್ದೆ, ನೀನು ಸ್ವಂತಕ್ಕೇನು ಕೇಳ್ತಾ ಇಲ್ಲ ಬೊಮ್ಮಣ್ಣ, ನನ್ನ ಸ್ನೇಹಿತೆ ಇದೆಯೇ, ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅವತ್ತು ಮಾತು ಕೊಟ್ಟೆ. ಅದಾದ್ಮೇಲೆ ತೀರ್ಮಾನ ಮಾಡಿತು. ಬಿಜೆಪಿ ಸರ್ಕಾರದಲ್ಲಿ ಕೆಲಸ ಪ್ರಾರಂಭ ಆಯಿತು. ಇವತ್ತು ಅವರ ಸುಪುತ್ರ ನಿಮ್ಮ ಜನಪ್ರಿಯ ಶಾಸಕರು, ಬಹಳ ಉತ್ತಮವಾದ ಶಾಸಕರು, ಅವರ ಕಾಲದಲ್ಲಿ ಈ ತುಂಗಾ ನದಿ, ಆ ತುಂಗ ನೀರು ಸುಮಾರು 1,76,000 ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ. ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಇಂಥ ಶಾಸಕರನ್ನು ಆಯ್ಕೆ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಾವು ನಮ್ಮ ತುಕಾರಾಮ್ರವ್ರನ್ನ ಆಯ್ಕೆ ಮಾಡಿ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ನಮಗೆ ಶಕ್ತಿಯನ್ನ ತುಂಬಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ನಿಮ್ಮೆಲ್ಲರೂ ಕೂಡ ನಾನು ಬಹಳ ಆಭಾರಿಯಾಗಿದ್ದೇನೆ. ಬಂಧುಗಳೇ, ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು ಒಬ್ಬ ವ್ಯಕ್ತಿ ಕೈಲಿಲ್ಲ. ನೀವೆಲ್ಲ ಜನರು ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ. ಇವತ್ತು ನಮ್ಮ ಎನ್.ಟಿ. ಶ್ರೀನಿವಾಸ್ ಅವರು ಜನರ ಬಳಿ ಇಟ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ನೀರು ಇವತ್ತು ಮೇಲಕ್ಕೆ ತಂದಿದ್ದೇವೆ. ಗಂಗಾ ಸ್ನಾನ ತುಂಗಾ ಪಾನ ಅನ್ನೋ ಒಂದು ಮಾತು ಹಿರಿಯರು ಎಲ್ಲ ಹೇಳಿದ್ದಾರೆ. ಗಂಗಾ ನೀರು ಸ್ನಾನಕ್ಕೆ ಬಹಳ ಪವಿತ್ರ, ತುಂಗಾ ನೀರು ಕುಡಿಯಲಿಕ್ಕೆ ಪವಿತ್ರ ಅಂತ ಹೇಳಿ ಬೋಸರಾಜ್ ಅವರು ಮತ್ತು ನಮ್ಮ ಎಲ್ಲ ಈ ಒಂದು ಬಳ್ಳಾರಿ ವಿಜಯನಗರದ ಶಾಸಕರು ಮತ್ತು ಕೊಪ್ಪಳದ ಶಾಸಕರು, ರಾಯಚೂರು ಶಾಸಕರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ತುಂಗಾ ಏನು ಈ ಡ್ಯಾಮ್ ಇದೆ, ಇದನ್ನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಎಲ್ಲ ಗೇಟ್ಗಳನ್ನ ಹೊಸದಾಗಿ ಅಳವಡಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಮಾಡಿ ಈಗಾಗಲೇ ಆರ್ಡರ್ ಅನ್ನ ಕೊಟ್ಟಿದ್ದೇವೆ. ಆ ಕೆಲಸ ಕೂಡ ನಡೀತಾ ಇದೆ. 2ನೇ ಬೆಳೆ ವಿಚಾರ ಕೆಲವರು ರಾಜಕಾರಣ ಮಾಡ್ತಾ ಇದ್ದಾರೆ. ನನಗೇನು ಬೆಳೆಗೆ ನೀರು ಕೊಡಬಾರದು ಅನ್ನೋದಿಲ್ಲ, ಆದರೆ ಡ್ಯಾಮ್ ಮುಖ್ಯನೋ ಬೆಳೆ ಮುಖ್ಯನೋ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ರೈತರುಗಳು ತೀರ್ಮಾನವನ್ನು ಮಾಡಬೇಕು. ಯಾರ ಒತ್ತಡಕ್ಕೂ ಕೂಡ ನೀವು ಯಾರು ಕೂಡ ಮಣಿಬಾರದು. ನಮ್ಮ ಕಮಿಟಿ ಇದೆ, ಕೇಂದ್ರ ಸರ್ಕಾರ ರಚನೆ ಮಾಡುವಂತ 2 ರಾಜ್ಯಗಳನ್ನು ಸೇರಿ ಏನು ತೀರ್ಮಾನ ಇದೆ, ಆ ಒಂದು ಸಮಿತಿ ಆ ನೀರಿನ ವಿಚಾರದಲ್ಲಿ, ಬೆಳೆ ಕೊಡುವಂತ ವಿಚಾರದಲ್ಲಿ ತೀರ್ಮಾನವನ್ನ ಕೊಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಇಲ್ಲಿ 800 ಹೆಚ್ಚು ಕೋಟಿ ರೂಪಾಯಿ ಈಗಾಗಲೇ ಈ ಯೋಜನೆಗೆ ಆಗಿ ಹಣ ಬಂದಿದೆ.
ಈಗಾಗಲೇ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸ ಮಾಡಿದ್ದೇವೆ. ವರ್ಷಕ್ಕೆ 80 ಕೋಟಿ ರೂಪಾಯಿ 80 ಲಕ್ಷ ವಿದ್ಯುತ್ ಶಕ್ತಿ ಬಿಲ್ಲು ಬರ್ತದೆ. ಯಾರು ಕಟ್ಟೋರು? ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇದು ತುಂಬಬೇಕಾದ್ರೆ ಸರ್ಕಾರ ಯಾವಾಗಲೂ ಕೂಡ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ 1 ವರ್ಷ 2 ವರ್ಷ ತುಂಬಿಸ್ಬೋದು. ಆದರೆ ನಾನು ND ಶ್ರೀನಿವಾಸ್ ಹೇಳಿದ್ದೇನೆ, ಎಲ್ಲ ಕೆರೆಗಳು ಮುಂದಕ್ಕೆ ಹರಾಜು ಆಗಬೇಕು. ಮೀನುಗಾರಿಕೆಗೆ ಯಾವ ಸೊಸೈಟಿಗೆ ಅವ್ರಿಗೆ ಇವ್ರಿಗೆ ಕೊಡಿ ಅಂತ ಹೇಳಬಾರ್ದು. ಆ ಕೆರೆಗಳನ್ನ ಹರಾಜು ಹಾಕಿ ಮೀನು ಮರಿಗಳನ್ನ ಬಿಟ್ಟು ಹಣವನ್ನ ವಿದ್ಯುತ್ ಶಕ್ತಿಯ ಬಿಲ್ಲನ್ನ ಕೊಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ್ ಅವರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ನಾನು ಇದನ್ನ ಗಮನವನ್ನ ತರ್ತಾ ಇದ್ದೇನೆ. ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ. ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು, ನಮ್ಮ ಶ್ರೀನಿವಾಸ್ ಅವರು ಕೂಡ ಈಗಾಗಲೇ ನಮ್ಮ ಕಾಂಗ್ರೆಸ್ ಕಚೇರಿಗೆ ಉಚಿತವಾಗಿ ಸೈಟ್ ಅನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು, ಯಾಕೆಂದ್ರೆ ಕಾಂಗ್ರೆಸ್ ಕಚೇರಿ ಅಂದ್ರೆ ನಮಗೆ ದೇವಸ್ಥಾನ ಇದ್ದಂಗೆ, ಇದಕ್ಕೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಬಳ್ಳಾರಿ ನಾಗೇಂದ್ರ ಕೂಡ ಒಂದು ಸೈಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಹರಪನಹಳ್ಳಿ ನಮ್ಮ ಲತಾರವರು ಶಾಸಕರು, ಅವರು ಕೂಡ ಒಂದು ಸೈಟ್ ಅನ್ನ ಒದಗಿಸಿಕೊಟ್ಟಿದ್ದಾರೆ. ಇದಲ್ಲದೆ ಅಳಗ್ಲಿ ಅಲ್ಲೂ ಕೂಡ ಪರಮೇಶ್ವರ್ ನಾಯಕರವರು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಸಿರಾಜ್ ಶೇಖರು ಕೂಡ ಕೊಟ್ಟಿದ್ದಾರೆ. ಮತ್ತು BM ನಾಗರಾಜ್ ಅವರು ಅವರ ಸ್ವಂತ ಜಾಗನ ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಗಾಂಧೀಜಿಯವರ 100 ವರ್ಷ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು 100 ವರ್ಷ ಆಯಿತು. ಗಾಂಧಿ ಭಾರತದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನ, ಅಂದ್ರೆ ನಮ್ಮ 100 ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಈಗ ಏನು ತೀರ್ಮಾನವನ್ನು ನಾವು ಮಾಡಿದ್ದೇವೆ, ಅದಕ್ಕೆ ಈ ಜಿಲ್ಲೆಯ ಬಹುತೇಕ ಶಾಸಕರುಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವರು ಕೊಟ್ಟಿಲ್ಲ, ಮಂದಿಗಳು ಕೆಲವರು ಕಟ್ಟಿಲ್ಲ, ಶಾಸಕರು ಕೊಟ್ಟಿಲ್ಲ. ಆ ವರದಿಯನ್ನು ನನಗೆ ಈಗಾಗಲೇ ದೆಹಲಿಯವರು ಕೇಳಿದ್ದಾರೆ. ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ವರದಿಯನ್ನು ನಾನು ಕಳ್ಸಿಕೊಡ್ತಾ ಇದ್ದೀನಿ. ಮುಂದೊಂದು ದಿನದಲ್ಲಿ ಎಲ್ಲ ಅಡಿಪಾಯಗಳನ್ನು ಹಾಕ್ತೇವೆ. ಎಲ್ಲ ಶಾಸಕರುಗಳು ಆ ಕೆಲಸವನ್ನು ಮುಂದುವರಿಸಬೇಕು, ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ. ನೀವೆಲ್ಲ ತನು ಧನ ಮನ 100 ರೂಪಾಯಿ ಕೊಡಿ, 1000 ಕೊಡಿ, ಲಕ್ಷಾರು ಕೊಡಿ, ಕೋಟಿಯಾರು ಕೊಡಿ, ಎಷ್ಟಾರು ಕೊಟ್ಟು ನೀವೆಲ್ಲ ಸೇರಿ ಆ ಕಚೇರಿಯನ್ನ ಕೊಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ತಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ. ಉದ್ದೇಶ, ಇಡೀ ರಾಜ್ಯದ ಸರ್ಕಾರ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಶ್ರೀನಿವಾಸ್ ಜೊತೆಯಲ್ಲಿ ಇದೆ ಅನ್ನೋ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೋಸ್ಕರ ನಾವು ಇಲ್ಲಿಗೆ ನಾವು ಬಂದಿದ್ದೇವೆ. ಇವತ್ತು ನಿಮ್ಮ ನಾವು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲು ಏನಪ್ಪಾ ಅಂದ್ರೆ 2 ವಿಚಾರವನ್ನ ನಾವೆಲ್ಲ ಆಲಿಸಬೇಕು. ಒಂದು, ನಮಗೆ ಬರುವಂತ ಟೀಕೆಗಳನ್ನು ನಾವೆಲ್ಲ ಮರಿಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಇದೇ ನಮ್ಮ ಸರ್ಕಾರದ ಒಂದು ಗುರಿ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇವತ್ತು ಏನು ಇಲ್ಲಿ 100 ಅಡಿಪಾಯಗಳನ್ನ ಇವತ್ತು ಏನು ನಾವು ಹಾಕಿದ್ದೇವೆ, ಇವೆಲ್ಲ ಶಾಶ್ವತವಾಗಿ ನಿಮ್ಮ ಬದುಕಿಗೋಸ್ಕರ ಬದಲಾವಣೆಯನ್ನು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ರೂಪಿಸಿದ್ದೇವೆ. ನಾನು ಎಲೆಕ್ಷನ್ ಬಂದಾಗ ಈ ಜಿಲ್ಲೆಯಲ್ಲಿ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತನ್ನು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಈ ಹಸ್ತ ವಿರೋಧ ಪಕ್ಷದವರ ಬಾಯನ್ನ ಮುಚ್ಚಿದೆ. ಈ ಹಸ್ತ ರೈತರನ್ನ ಬೆಳೆಸಿದೆ. ಈ ಹಸ್ತ
ಮಹಿಳೆಯರ ಕಷ್ಟಕ್ಕೆ ಆಗಿದೆ. ಈ ಹಸ್ತ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿದೆ. ಈ ಹಸ್ತ ಬಡವರಿಗೆ ಹಣವನ್ನ ಒದಗಿಸಿದೆ. ಈ ಹಸ್ತ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈ 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಮಾಡಿದೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಡ್ಬೇಕು. ನಿಮ್ಮ ಕೈಯನ್ನ ನಾವು ಬಲಪಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಈಗಾಗಲೇ 5 ಗ್ಯಾರಂಟಿಗೆ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಎಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ವರ್ಷಕ್ಕೆ 20,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಓಲ್ಡ್ ಏಜ್ ಪೆನ್ಷನ್ಗೆ 9,000 ಕೋಟಿ ರೂಪಾಯಿನ ಹಣವನ್ನು ನಾವು ಕೊಡ್ತಾ ಇದ್ದೇವೆ. ಸುಮಾರು ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ವಿವಿಧ ರೀತಿಯಲ್ಲಿ SC TSP ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ಇದಕ್ಕೆಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿನ ಬಡವರ ಕಲ್ಯಾಣಕ್ಕೋಸ್ಕರ ಕೊಡ್ತಾ ಇದ್ದೇವೆ. ಯಾವ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮವನ್ನ ಯಾವ ಕಾಲದಲ್ಲೂ ಮಾಡಕ್ಕಾಗಲಿಲ್ಲ. ನಮ್ಗೆ ಆತ್ಮವಿಶ್ವಾಸ ಇದೆ. ಜಮೀರ್ ಅವರು ಈಗಾಗಲೇ ಹೇಳಿದ್ದು, ಈಗೇನು ಯಾವ ರೀತಿ ಮನೆಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನಿತ್ತು, ಈಗೇನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಬಿಡುಗಾಸು ಹಣವನ್ನ ಕೇಂದ್ರ ಸರ್ಕಾರದವರು ಕೊಡಲಿಲ್ಲ. ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಎಲ್ಲ ಇಲಾಖೆಯಲ್ಲೂ ಕೂಡ PWD ಇಲಾಖೆ ಇರ್ಬೋದು, ಕೈಗಾರಿಕೆ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಬೋಸರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ, ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಬೆಂಗಳೂರು ಸುತ್ತಮುತ್ತಲಿರುವಂತ ಎಲ್ಲ ಕೊಳಚೆ ನೀರನ್ನ ತೆಗೆದುಕೊಂಡು ಎಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲ ಕಡೆಯನ್ನು ಕೊಟ್ಟು ಸುಮಾರು ಸಾವಿರಾರು ಕೆರೆಗಳನ್ನ ತುಂಬಿಸುವಂಥದ್ದು, ಆ ನೀರನ್ನು ಅಂತರ್ಜಲವನ್ನು ಹೆಚ್ಚಿಸುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಏನು ನಮ್ಮ ಗೋಪಾಲ್ ಕೃಷ್ಣರವರು ಏನು ಹೇಳಿದ್ರು, ಅವರ ಮಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇವತ್ತು ತಮ್ಗೆ ಹೇಳೋದಿಷ್ಟೇ, ನಾನು ಬಹಳ ಸಂತೋಷ ಆಯಿತು. ಇಲ್ಲಿ ಬರ್ಬೇಕಾದ್ರೆ ನಾನು ಮುಖ್ಯಮಂತ್ರಿಗಳು ರೇಷ್ಮೆ ಬೆಳೆ ವಿಚಾರವನ್ನು ಕೇಳಿದ್ರು. ಸುಮಾರು 4,000 ಹೆಚ್ಚು ರೈತರು ರೇಷ್ಮೆ ಬೆಳೀತಾ ಇದ್ದೀವಿ. ನಾನು ರಾಮನಗರದ ಗುರು ಮಾರ್ಕೆಟಲ್ಲಿ ವಿಚಾರಿಸಿದೆ, ನಮ್ಮ ಈ ತಾಲೂಕಿನಲ್ಲಿ ಬೆಳೀತಾ ಇರುವಂಥ ರೇಷ್ಮೆಗೆ ಅತಿ ಹೆಚ್ಚು ಬೆಲೆ ದೊರಕ್ತಾ ಇದೆ ಅನ್ನೋ ಒಂದು ವಿಚಾರ, ಬಹಳ ಸಂತೋಷದ ವಿಚಾರವನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಹಂಗೆ ರೇಷ್ಮೆ ಬೆಳೆ ಬಹಳ ಚೆನ್ನಾಗಿದೆ. ಇವತ್ತು ಚೈನಾ ಇಂದ ಇಂಪೋರ್ಟು ಕಡಿಮೆ ಆದ್ಮೇಲೆ ಇವತ್ತು ಎಲ್ಲರೂ ಕೂಡ ಒಳ್ಳೆ ಬೆಳೆ ಆಗ್ತಾ ಇದೆ. ಇನ್ನು ಹೆಚ್ಚಿಗೆ ಬೆಳೀರಿ. ಮುಂದಿನ ದಿನದಲ್ಲಿ ನಾವು ಇಲ್ಲೇ ಒಂದು ಮಾರ್ಕೆಟ್ ಮಾಡೋಂಥ ಕೆಲಸ ಈ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮಾಡೋಂಥ ಕೆಲಸವನ್ನ ನಾವು ಮಾಡ್ತೇವೆ. ಏಕೆಂದ್ರೆ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸ್ಬೇಕು. ನೀವೆಲ್ಲ ಬಯಸಿ ಮೇಲಿರುವಂತ ಜನ, ಬಹಳ ಕಷ್ಟದಲ್ಲಿರುವಂತ ಜನ, ಈ ತಾಲೂಕಿನ ಮಹಾಜನತೆ. ನಿಮ್ಮ ಜೀವನದ ಬದಲಾವಣೆಯನ್ನು ತರಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಅದಕ್ಕೆ ನಿಮ್ಮ ಶಾಸಕರು, ನಿಮ್ಮ MP ಇಬ್ಬರು ಸೇರಿ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನ ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಂತ ಗ್ಯಾರಂಟಿಯನ್ನ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಿದ್ರು, ಮೋದಿಯವರು ಟೀಕೆ ಮಾಡ್ತಾ ಇದ್ರು. ಈಗ ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಹರಿಯಾಣಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಬೇರೆ ಉತ್ತರ ಪ್ರದೇಶಕ್ಕೆ ಹೋಗಿ, ಬೇರೆ ಯಾವುದೇ ರಾಜ್ಯ ಬಿಹಾರ್ಗೆ ಹೋಗಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿನ ಕಾಪಿ ಮಾಡಿಕೊಂಡು ಇವತ್ತು ಅವರು ಗ್ಯಾರಂಟಿಯನ್ನು ಕೊಟ್ಟು ಜನರ ಬದುಕಿನ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾದರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ತಾವೆಲ್ಲ ಚಿಂತೆ ಮಾಡೋದು ಬೇಡ. ಒಂದು ಉತ್ತಮವಾದಂತ ಸರ್ಕಾರ
ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನದಲ್ಲಿ ಇದಕ್ಕಿಂತ ಉತ್ತಮವಾದಂತ ಆಡಳಿತವನ್ನ ನಾವು ಎಲ್ಲ ತರದಲ್ಲೂ ಕೂಡ ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. 2028ರಲ್ಲಿ ಮತ್ತೆ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ನಿಮ್ಮ ಹಸ್ತದ ಸರ್ಕಾರ ನಿಮ್ಮನ್ನ ಕೈಯನ್ನ ಬಲಪಡಿಸಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಈ ಭೂಮಿ ಒಡೆತನ, ನೀರು ಇವೆಲ್ಲ ಕೂಡ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಆಗಿ ಇವತ್ತು ನಾವು ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಎಲ್ಲ ಶಾಸಕರು ಕೂಡ ಉತ್ತಮವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಕೊನೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ವಿಶೇಷವಾಗಿ NT ಶ್ರೀನಿವಾಸ್ ಅವರ ಕೈಯನ್ನ ಬಲಪಡಿಸಬೇಕು. ಎಲ್ಲ ಕಾರ್ಯಕರ್ತರು ಉತ್ತಮವಾಗಿ ದುಡಿದಿದ್ದೀರಿ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಕಾರ್ಯಕರ್ತರು, ಮುಖಂಡರುಗಳು, ಅಧಿಕಾರಿಗಳು ಎಲ್ಲ ಸಹಾಯವನ್ನು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.